ಈಗ ವಿದ್ಯಾರ್ಥಿಗಳೇ, ಒಂದು ಇದು ನವೋದಯಕ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್. ಇದು ಮೆಂಟಲ್ ಎಬಿಲಿಟಿ, ಇದು ಬೇಸಿಕ್ ಅಭ್ಯಾಸ. ಇದು ನೀವು ಜೂನ್ದಿಂದ ಮಕ್ಕಳಿಗೆ ಅಭ್ಯಾಸ ಹೇಳಬೇಕಾದದ್ದು ಇದೆ. ಮೊದಲ ಜೂನ್ 1ರಿಂದ ಏಪ್ರಿಲ್ 1ರಿಂದ ಮೇ 30 ತನಕ ಆ ವಿಡಿಯೋ ಬೇರೆ ಬರ್ತಾವೆ. ಆ ವಿಡಿಯೋಗಳನ್ನು ತಯಾರು ಮಾಡಿ ಮಕ್ಕಳಿಗೆ ನೀವು ಕಲಿಸಿದಿಂದ ಇವು ವಿಡಿಯೋಗಳನ್ನು ಜೂನ್ 1 ಅಥವಾ ಜೂನ್ 5ರಿಂದ ಇದು ರೆಗ್ಯುಲರ್ ಕ್ಲಾಸದ ಅಭ್ಯಾಸ. ಇದು ಒಂದು ಅನುಕ ನಂಬರ್ ಇದನ್ನು ಮಾಡೀನಿ. ಇನ್ನು ಮುಂದೆ ನಿಮಗೆ ವೆಕೇಶನ್ ಬೇಸಿಕ್ ವಿಡಿಯೋ ನಾನು ತಯಾರು ಮಾಡಿ ಹಾಕಿರ್ತಾನೆ. ನೀವು ಹುಡುಗರು ತಯಾರು ಮಾಡಿಕೊಂಡು ಜೂನ್ 1ರಿಂದ ಜೂನ್ 5ರಿಂದ ಈ ಅಭ್ಯಾಸ ಚಾಲು ಮಾಡಿದ್ರೆ ಮಕ್ಕಳಿಗೆ ಬೇಗನೆ ಹತ್ತಿ ಬಿಡ್ತದೆ. ಈಗ ಸದ್ಯ ವೆಕೇಶನ್ ಕ್ಲಾಸದ್ದು ಯಾವ್ದು ಬರ್ತದೆ ಅಂದ್ರೆ ಟಫ್ ಭಾಗಾಕಾರ, ಆಮೇಲೆ ಗುಣಾಕಾರ, ದಶಮಾಂಶ ಗುಣಾಕಾರ, ಮುಂದೆ ಆಮೇಲೆ ಭಾಗಾಕಾರ, ದಶಮಾಂಶ, ಭಿನ್ನ ರಾಶಿ, ಕೂಡಿಸೋದು, ಕಳೆದು, ಗುಣಾಕಾರ, ಭಾಗ, ಲಸ ಮಸ, ದೊಡ್ಡ ಭಿನ್ನ ರಾಶಿ, ಸರಳೀಕರಣ, ಇಷ್ಟು ಭಾಗ ನೀವು ಜೂನ್ ಅನ್ಕೊಡದ ಮೇ 30 ಅನ್ಕೊಡದ ತಯಾರು ಮಾಡ್ಕೋಬೇಕು. ಆಮೇಲೆ ಏನಂದರೆ ಇದು ರೆಗ್ಯುಲರ್ ಕ್ಲಾಸ್. ಇದು ನೀವು ಏಪ್ರಿಲ್ 30ರಿಂದ ಅಥವಾ ಏಪ್ರಿಲ್ 1ರಿಂದ ಮೇ 30 ತನಕ ತಯಾರಾಗಬೇಕಾದದ್ದು ಬೇಸಿಕ್ ಅಭ್ಯಾಸ ಏನದಲ್ಲ, ಅದನ್ನು ನೀವು ತಯಾರು ಮಾಡಿಕೊಂಡ್ರಿ ಅಂತಂದರೆ ಈ ಅಭ್ಯಾಸ ವಿದ್ಯಾರ್ಥಿಗಳಿಗೆ ಬೇಗನೆ ಆಗ್ತದೆ. ನೆನ್ಪಿಟ್ಕೊಡ್ರಿ, ಇದು ಬುದ್ಧಿಮಾಪನ ಸಂಖ್ಯೆ. ಇಲ್ಲಿ ಒಂದು ಸಂಬಂಧ ಇಟ್ಟಾನೆ. ಇಲ್ಲಿ 4, 6, 8, ಇದು 9 ಅದ. ಇದು ಒಂದು ಕ್ರಮ ಪದ್ಧತಿ ಅದ. ಏನದ, ಇಲ್ಲಿ +2 ಅದ, ಇಲ್ಲೂ +2 ಅದ. ಇದೇನೇ ಇರಲಿ, ಮುಂದೆ ನಾವು +2ನೇ ಅಂಕೆಗಳನ್ನು ಹುಡುಕಾಡ್ಕೋಬೇಕು. +2ದ ಅಂಕೆಗಳು ಯಾವಾಗ್ತಾವ ನೋಡೋಣ. 10, 10 1 ಕೂಡಿಸಿದ್ರೆ 11, 11 1 ಕೂಡಿಸಿದ್ರೆ 12, ಇದು ಆಗೋದಿಲ್ಲ. ಇಲ್ಲಿ +2 ಅದಂದ್ರೆ ನೀವು +2ನೇ ವಿಚಾರ ಮಾಡಿ. ಈ 9ರಿಂದ 9 1 2 ಎಷ್ಟು 11 ಅದ. 11 ಎಲ್ಲಿ ಅದ, ಪ್ರಾರಂಭದಾಗ ಇಲ್ಲ. 9 1 2 11 ಬೇಕಾ, ಇಲ್ಲ, ಬಿಟ್ಬಿಡ್ರಿ, ಬೇರೆ ಅಂಕೆ ತಗೋರಿ. ಪ್ಲಸ್ ಈಗ ನೋಡ್ರಿ 10 11 9 ಆಯ್ತು, ಹಂಗೂ ಪರವಾಗಿಲ್ಲ. 9 ಆದ್ರಿಂದ 10 ಹಿಡ್ಕೋರಿ. 10 2 ಕೂಡಿಸ್ಬೇಕಾಗಿತ್ತು, ಕೂಡಿಸಿಲ್ಲ. ಮತ್ತೆ 2 ಕೂಡಿಸಿದ್ರೆ ಬರೋಬ್ಬರ ಆಗ್ತದೆ. 10 ಇಲ್ಲಿ 1 ಕೂಡಿಸ್ಯಾನ 2 ಪರ್ಸೆಂಟ್ ಬಿನೂ ಉತ್ತರ ಆಗೋದಿಲ್ಲ. 12 ಅದ, ಆಮೇಲೆ 14 ಅದ, ಇಲ್ಲಿ 2 ಡಿಫರೆನ್ಸ್ ಅದ, ಇಲ್ಲಿ 1 ಅದ, ಅಂದ್ರೆ ಇದು ಅಲ್ಲ. 10 2 ಕೂಡಿಸಿದ್ರೆ 12, 12 2 ಕೂಡಿಸಿದ್ರೆ 14. 10 ಮತ್ತು 12 14, ಇದಕ್ಕೆ ಎಕ್ಸಾಕ್ಟ್ಲಿ ಆನ್ಸರ್ ಆಗ್ತದೆ. ಆನ್ಸರ್ ಬರೋಬ್ಬರಿ ಯಾವ ಬರ್ಬೇಕು, ಮುಂದಿನ 10 12 14 ಇವು 3 ಉತ್ತರ ನಿಮಗೆ ಕರೆಕ್ಟಾದ ಆಯ್ಕೆ ಆಗ್ತದೆ. ಉತ್ತರ ಸಂಖ್ಯೆ ಡಿ. ನೋಡಿ, ಹಿಂಗೆ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಹೆಂಗೆ ನೀವು ತಿಳ್ಕೋಬೇಕು ಅನ್ನೋದು ಹೇಳ್ತಾನೆ ನಾನು ನಿಮಗೆ. ತಿಳಿದಲ್ಲ? ಈಗ ನೋಡಿ, ಇದನ್ನು 2 ರೀತಿಯಿಂದ ತಿಳಿಸ್ತಾನ. ಯಾಕಂದ್ರೆ ನಾನು ವಿಡಿಯೋ ದೂರ ಸರ ವಿಡಿಯೋ ಮ್ಯೂಟ್ ಮಾಡಿ ನೀವು ಬಿಡಿಸಿರ್ಬೇಕು, ಟೈಮ್ ಭಾಳ ಹಾಳಾಗಬಾರ್ದು. ಈಗ ನಾ ಹಚ್ಕೊತಾನೆ 95, ಇದು 99, 99, 95 ಡ್ಯಾಶ್, ಆಮೇಲೆ 87, ಇಲ್ಲಿ 83 ಅದ. ಇದಕ್ಕೆ ಏನು ಹಿಂಗಿಂದ ಬಂದರೆ ಪ್ಲಸ್ ಮಾಡ್ಕೋತ ಬನ್ನಿ, ಹಿಂಗಿಂದ ಹೋದ್ರಿ ಅಂದ್ರೆ ಮೈನಸ್ ಮಾಡಿರಿ, ಅಂದ್ರೆ ಉತ್ತರ ಸಿಗ್ತದೆ. ಯಾವ ಸಂಖ್ಯೆನ ಹೆಂಗೆ ಇಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಷ್ಟೇ. ಈ ಕಡೆದ ಹೋದ್ರಿ ಅಂತಂದ್ರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಈ ಕಡೆದ ಬಂದರೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಪ್ಲಸ್ ಹೆಂಗಿರ್ತದಂದ್ರೆ ಕ್ರಮಬದ್ಧವಾಗಿ 83ರಾಗ 4 ಕೂಡಿಸಿದ್ರೆ 87, 87 4 ಕೂಡಿಸಿದ್ರೆ ಎಷ್ಟು 91. ಹಿಂಗೆ ಬಂದ್ರೆ ನೋಡ್ರಿ, 2 ರೀತಿಯಿಂದ ನೋಡ್ರಿ. ಇದು ಈ ಕಡೆದು ಹೋಗೋದು, ಹಿಂಗಿಂದ ಆದಾಗ ಏನಾಗ್ತದೆ ನೋಡ್ರಿ, 83 ಒಳಗೆ 4 ಕೂಡಿಸಿದ್ರೆ ಏನು 87 ಬಂದದ. 87ರೊಳಗೆ 4 ಕೂಡಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 91. ಇದು 91 ಉತ್ತರ ಬಂತು. ಇನ್ನು ಈ ಕಡೆ ಹಿಂಗೆ ಆದಾಗ ನೋಡ್ಬೇಕು, 2 ಕಡೆ ಉತ್ತರ ಹಂಗೆ ಬರ್ಬೇಕದ. 99ರೊಳಗೆ 4 ಕಳೆದ್ರೆ ಎಷ್ಟು 95. 95ರೊಳಗೆ 4 ಕಳೆದರೆ ಅಂದ್ರೆ 91. ನೋಡಿ, 2 ರೀತಿಯಿಂದ ನಿಮ್ಗೆ ಉತ್ತರ ಕಂಡುಹಿಡಿಬೋದು. ಹಿಂಗೂ ಕಂಡುಹಿಡಿಬೋದು, ಹಿಂಗೂ ಕಂಡುಹಿಡಿಬೋದು. ಉತ್ತರ ಸಂಖ್ಯೆ ಆನ್ಸರ್ ಯಾವುದು, 91. ಉತ್ತರ ಸಂಖ್ಯೆ ಯಾವ್ದು ನೋಡ್ರಿ, 91 ಉತ್ತರ ಸಂಖ್ಯೆ ಬಿ.
ನೋಡಿ ಇಷ್ಟೇ. ಗಣಿತಗಳು ಏನು ಬೇರೆ ಇರಂಗಿಲ್ಲ, ತಿಳ್ಕೊಳ್ಳಲ್ಲೇ ಭಾಳ ಇಂಪಾರ್ಟೆಂಟ್ ಇರ್ತದೆ. ತಿಳಿತಲ್ಲ, ಹೆಂಗೆ ಕ್ರಮ ಪದ್ಧತಿ ಪ್ರಕಾರ ನೀವು ಅಂಕಿಗಳನ್ನು ತಿಳ್ಕೊಬೇಕು ಅನ್ನೋದು ತಿಳ್ಕೊಬೇಕು. ತಿಳಿತಲ್ಲ, ಸ್ವಲ್ಪ ಚಂದ ಬರೀದ್ನು, ಯಾಕಂದ್ರೆ ಲೆವೆಲ್ ಈ ಕಡೆದ ಬಂದರೆ ಏನು ಮಾಡಬೇಕು, ಹಿಂಗೆ ಮಾಡಿದರೆ ಏನು ಮಾಡ್ಬೇಕಂದ್ರೆ 83 ಒಳಗೆ 4 ಕೂಡಿಸಿದ್ರೆ 87, 87 4 ಕೂಡಿಸಿದ್ರೆ 91. ನೀವು ಹಿಂಗೆ ಬಂದರೆ ಹಿಂಗೆ ಬಂದರೆ ಪ್ಲಸ್ ಮಾಡಿರಿ, ಹಿಂಗೆ ಹೋದ್ರಿ ಅಂದರೆ ಮೈನಸ್ ಮಾಡಿರಿ. ಎರಡು ಉತ್ತರ ಒಂದೇ ಬಂತಲ್ಲ, ಉತ್ತರ ಸಂಖ್ಯೆ ಬಿ. ಚೆಂದಾಗಿ ನೋಡ್ಕೊಂಡು ಗಣಿತಗಳು ಇದು 1 ನಂಬರ್ 1 ಮುಗಿಲಿಕ್ಕೆ ಬರ್ತದೆ, ನೀವು ಚೆಂದಾಗಿ ಬಿಡಿಸ್ಕೊಳ್ರಿ.